ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಈಗ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಸಹ ನೋಟಿಸನ್ನು ಕಳುಹಿಸಲಾಗಿದೆ. ಸೊ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಸಹ ಈಗ ನೋಟಿಸನ್ನು ಕಳುಹಿಸಲಾಗಿದೆ. ಸೊ ಹಾಗಿದ್ರೆ ಈಗ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಬರ್ತಿರ್ತಕ್ಕಂತಹ ನೋಟಿಸನ್ನು ರಾಜ್ಯ ಸರ್ಕಾರದಿಂದ ಕಳಿಸ್ತಿದ್ದಾರಾ ಅಥವಾ ಕೇಂದ್ರ ಸರ್ಕಾರದಿಂದ ನಿಮಗೆ ನೋಟಿಸ್ ಬರ್ತಿದೆಯಾ, ಇದನ್ನು ಸಹ ನಾವೀಗ ತಿಳ್ಕೊತಾ ಹೋಗೋಣ. ಆ್ಯಂಡ್ ಎಷ್ಟು ಹಣ ವರ್ಗಾವಣೆ ಮಾಡ್ತಿದ್ರೆ ಸೊ ನಿಮಗೆ ನೋಟಿಸ್ ಅನ್ನೋದು ಬರುತ್ತೆ, ಇದನ್ನು ಸಹ ನಾವೀಗ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಈಗ ಈ ಎಲ್ಲ ಕೆಲಸಗಳು ಸಹ ಕರ್ನಾಟಕದಲ್ಲಿ ಆಗ್ತಿರೋ ಕಾರಣದಿಂದ ರಾಜ್ಯ ಸರ್ಕಾರದ ಕಡೆಯಿಂದಾನೇ ಈಗ ನೋಟಿಸನ್ನು ನಿಮಗೆ ಕಳುಹಿಸ್ತಿರ್ತಕ್ಕಂಥದ್ದು. ಓಕೆನಾ. ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಈಗ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಸಹ ನೋಟಿಸ್ ಅನ್ನೋದು ಬಂದಿರತಕ್ಕಂಥದ್ದು. ಓಕೆನಾ. ಸೊ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂತಹ ಪ್ರೋಸೆಸ್ಸು ಜಾಸ್ತಿ ಆಗಿದೆ. ಸೊ ನೀವು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ರೂ ಸೊ ನಿಮ್ಮ ಅಂಗಡಿಯಲ್ಲಿ ಆನ್ಲೈನ್ ಹಣ ವರ್ಗಾವಣೆ ಆಗ್ತಿದ್ರೆ ಅದು ಸಹ ಪ್ರತಿದಿನಕ್ಕೆ 5,000ದಿಂದ 10,000 ಹಣ ವರ್ಗಾವಣೆ ಆಗ್ತಿದ್ರೆ ಸೊ ನಿಮಗೆ ಸರ್ಕಾರದ ಕಡೆಯಿಂದ ನೋಟಿಸ್ ಅನ್ನೋದನ್ನು ಕಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನಿಮಗೂ ಸಹ ನೋಟಿಸ್ ಅನ್ನೋದು ಬಂದಿದ್ರೆ ಸೊ ನೀವು ಅದಕ್ಕೆ ತಕ್ಕಂತಹ ಉತ್ತರವನ್ನು ನೀಡಬೇಕಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.